ಈ ವಿಡಿಯೋ ನೋಡಿ, ಒಬ್ಬ ಹುಡುಗ ತುಂಬಾ ಕಡು ಬಡತನದಲ್ಲಿ ಇರ್ತಾನೆ. ಆ ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಿರ್ತಾನೆ. ಒಂದು ದಿನ ಆ ಹುಡುಗಿನ ಕರ್ಕೊಂಡ್ ಬಂದು ಆ ಜೋಪಡಿನ ತೋರ್ಸ್ಬಿಟ್ಟು ಹೇಳ್ತಾನೆ, ಇದೇನೋ ನಮ್ಮ ಮನೆ, ಇರ್ತೀಯ ನನ್ ಜೊತೆ ಅಂತ ಕೇಳ್ತಾನೆ. ಅವಾಗ ಆ ಹುಡುಗಿ ಏನು ಯೋಚನೆ ಮಾಡದೆ ಹೂ ಅಂತ ಒಪ್ಕೋತಾಳೆ. ಅವನ ಪ್ರತಿಯೊಂದು ಕಷ್ಟಕ್ಕೂ ಆಗ್ತಾಳೆ, ಎಷ್ಟೇ ನೋವು ಬಂದ್ರು ಸಹಿಸ್ಕೋತಾಳೆ. ಹೇಗೂ ಜೀವನ ಕಳೆದು ಆ ಕಷ್ಟದಿಂದ ಪಾರಾಗ್ತಾರೆ. 5 ವರ್ಷ ಕಳೆಯುತ್ತೆ. ಕಷ್ಟಪಟ್ಟು ದುಡ್ದು ತಮ್ಮದೇ ಆದಂತ ಒಂದು ಹೊಸ ಜೀವನವನ್ನ ಕಟ್ಕೊಂಡಿರ್ತಾರೆ. ಅವನು ಹೆಂಡತಿ ಮಲಗಿರುವಾಗ ಅವನು ಹೊಸ ಚಪ್ಪಲಿನ ತಗೊಂಡು ಅವಳಿಗೆ ಹಾಕ್ತಿರ್ತಾನೆ. ಸಡನ್ ಆಗಿ ಅವಳು ಎದ್ಬಿಟ್ಟು, ಏನ್ರಿ ಮಾಡ್ತಾ ಇದ್ದೀರಾ, ಯಾಕ್ರಿ ಕಾಲ್ ಮುರ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅವಾಗ ಅವಳು ಗಂಡ ಹೇಳ್ತಾನೆ, ನೋಡು, ನೀನ್ ನನ್ ಕಷ್ಟ ಟೈಮಲ್ಲಿ ಆಗಿದ್ಯಾ, ಎಷ್ಟೇ ನೋವಾದ್ರೂ ಸಹಿಸ್ಕೊಂಡಿದೀಯ. ನೀನ್ ಅವತ್ ನನ್ಗೆ ಕಷ್ಟ ಟೈಮಲ್ಲಿ ಸಾಥ್ ಕೊಟ್ಟಿರ್ಲಿಲ್ಲ ಅಂತಂದ್ರೆ ನಾನ್ ಇವತ್ತು ಈ ಸ್ಥಾನದಲ್ಲಿ ಇರ್ತಾ ಇರ್ಲಿಲ್ಲ. ನಾವ್ ಇವತ್ತು ಈ ಸ್ಥಾನದಲ್ಲಿ ಇದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನೀನು. ಅವತ್ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೀಯ, ಇವತ್ತು ನಾನಿನ್ನ ರಾಣಿ ತರ ನೋಡ್ಕೋಬಾರ್ದ? ನಿಜ ಅಲ್ವಾ? ಈ ತರ ಸಂಗಾತಿ ಸಿಗೋದು ತುಂಬಾ ಅಪರೂಪ. ಈಗಿನ ಕಾಲದಲ್ಲಿ ನಮ್ ಕಷ್ಟ ಟೈಮಲ್ಲಿ ಸಾಥ್ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡೋರು ಎಲ್ಲಿ ಸಿಗ್ತಾರೆ? ಈ ಕಲಿಯುಗದಲ್ಲಿ ನಮ್ಮಿಂದ ಕಿತ್ಕೊಂಡ್ ತಿನ್ನೋರೇ ಜಾಸ್ತಿ. ನಮ್ ಜೀವನದಲ್ಲಿ ಈ ತರ ಸಂಗಾತಿ ಏನಾದ್ರೂ ಸಿಕ್ಬಿಟ್ರೆ ನಮ್ಮ ಜೀವನ ಪಾವನ.